8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಾಗಿರುವಂತಹ ಸಂದರ್ಭದಲ್ಲಿ ಮೇಲಾಟಗಳ ಬಗ್ಗೆ ನಿಮಗೆ ನೆನಪಿದೆ. ಅದಕ್ಕೆ ಇನ್ನೊಂದು ಅರ್ಥ ಏನು ಮೇಲಾಟಕ್ಕೆ? ಅಥ್ಲೆಟಿಕ್ಸ್ ಅಥವಾ ಟ್ರ್ಯಾಕ್ ಅಂಡ್ ಫೀಲ್ಡ್. ಹೌದಾ? ಓಕೆ. ಸೊ ಮೇಲಾಟಗಳು ಅಂತಂದ್ರೆ ಅಥವಾ ಅಥ್ಲೆಟಿಕ್ಸ್ ಅಂತಂದ್ರೆ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತ ಅಂದ್ರೆ ಸೊ ನೀವು ಅಲ್ಲಿ ಬರ್ತಕ್ಕಂಥವು ಓಟಗಳು, ಜಿಗಿತಗಳು, ಎಸೆತಗಳು, ರನ್ನಿಂಗ್ ಇವೆಂಟ್, ಥ್ರೋಯಿಂಗ್ ಇವೆಂಟ್, ಜಂಪಿಂಗ್ ಇವೆಂಟ್. ಹೌದಾ? ಸೊ ಈ ಓಟಗಳನ್ನ ನಾವು 3 ಭಾಗ ಆಗಿ ಮಾಡ್ತೀವಿ. ಯಾವ್ಯಾವ ಅಂತ ನಿಮ್ಗೆ ನೆನಪಿದೆಯಾ? ಓಟಗಳಲ್ಲಿ 3 ವಿಧ. ಒಂದು ಸ್ಪೀಡ್ ರನ್ನಿಂಗ್ ಇವೆಂಟ್, ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್, ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್. ಯಾರು ಹೇಳ್ತೀರಾ? ನಾವು ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಟ್ರ್ಯಾಕ್ ಇವೆಂಟ್ಗಳು ಬೇರೆ, ಫೀಲ್ಡ್ ಇವೆಂಟ್ ಬೇರೆ ಅಂತ ನಾವು ಕರಿತೀವಿ. ಟ್ರ್ಯಾಕ್ ಗೊತ್ತಿದಲ್ಲಪ್ಪ, 200 ಮೀಟರ್ ಅಥವಾ 400 ಮೀಟರ್ ಟ್ರ್ಯಾಕ್ ನೋಡಿದಿರಾ? ಓಕೆ. ಸೊ ಈ ಟ್ರ್ಯಾಕ್ ಅಲ್ಲಿ ನಾವು ಇವೆಲ್ಲವನ್ನ ಫೀಲ್ಡ್ ಇವೆಂಟ್ ಮಾಡ್ತೀವಿ ಮತ್ತೆ ಟ್ರ್ಯಾಕ್ ಇವೆಂಟ್ ಮಾಡ್ತೀವಿ. ಆ ಟ್ರ್ಯಾಕ್ ಇವೆಂಟ್ ಯಾವ್ಯಾವಪ್ಪ ಅಂತಂದ್ರೆ ರನ್ನಿಂಗ್ ಇವೆಂಟ್ಸ್ಗಳು. ಸೊ ಓಟಗಳು ಅಂತ ನಾವು ಕರಿತೀವಿ. ಈ ಮೇಲಾಟಗಳಲ್ಲಿ ನಾವು ಏನಂತ ಕರಿತೀವಿ? ಫಸ್ಟ್ ಓಟಗಳು ಅಂದ್ರೆ ರನ್ನಿಂಗ್ ಇವೆಂಟ್ಸ್, ಅನಂತರ ಜಿಗಿತಗಳು, ಅನಂತರ ಎಸೆತಗಳು ಅಂತ ಅಂದ್ಬಿಟ್ಟು ದೇರ್ ಆರ್ 3 ಟೈಪ್ಸ್ ಆಫ್ ಇನ್ ಅಥ್ಲೆಟಿಕ್ಸ್ ಅಥವಾ ಟ್ರ್ಯಾಕ್ ಅಂಡ್ ಫೀಲ್ಡ್. ಸೊ ಈ ಓಟಗಳನ್ನ ನಾವು ಮತ್ತೆ ಬೈಫರ್ಗೇಷನ್ ಮಾಡಿದಾಗ ಎಷ್ಟು ವಿಧಗಳನ್ನ ಮಾಡ್ತೀವಪ್ಪ ಅಂತಂದ್ರೆ 3 ವಿಧಗಳನ್ನು ಮಾಡ್ತೀವಿ ಓಟಗಳನ್ನ. ಯಾವ್ಯಾವಪ್ಪ ಅಂತಂದ್ರೆ ನಂಬರ್ 1 ವೇಗದ ಓಟಗಳು ಅಂತ ಕರೀತೀವಿ. ವೇಗದ ಓಟಗಳು, ಅನಂತರ ಮಧ್ಯಮ ದೂರದ ಓಟಗಳು, ಅನಂತರ ದೂರದ ಓಟಗಳು. ಸೊ ನಾವು ಅದನ್ನ ಜಸ್ಟ್ ಈ ರೀತಿ ಹೇಳೋದಾದ್ರೆ, ಒಂದು ನಿಮಿಷ, ಈ ವೇಗದ ಓಟಗಳನ್ನ ಒಟ್ಟಾಗಿ ನಾವು 3 ಭಾಗ ಮಾಡೋದಾದ್ರೆ, ನಂಬರ್ 1 ವೇಗದ ಓಟ, 2ನೇದು ಮಧ್ಯಮ ದೂರದ ಓಟಗಳು, 3rd one ದೂರದ ಓಟಗಳು. ಸೊ ನೀವು ನೋಡಿ ಮಕ್ಕಳು, ನಿಮಗೆ ಗೊತ್ತಿದೆ ಆದ್ರೂ ಸಮೇತ ನೆನಪಿಲ್ಲ ನಿಮಗೆ. ಈ ವೇಗವಾಗಿ ಓಡ್ತಕ್ಕಂಥ ಓಟಗಳನ್ನು ನಾವು ಯಾವ್ಯಾವ ಅಂತ ಕರಿತೀವಿ ಹೇಳಿ? 100 ಮೀಟರ್ ಓಟ. ವೆರಿ ಗುಡ್. 100 ಮೀಟರ್ ಓಟ ಸರ್. ಎಸ್. 200 ಮೀಟರ್ ಓಟ, 400 ಮೀಟರ್ ಓಟ, ಎಸ್ 800 ಮೀಟರ್ ಓಟ. ಓಟಗಳು ಸ್ಪೀಡ್ ಅಲ್ಲಿ ಓಡ್ತಕ್ಕಂಥವು 800 ಮೀಟರ್ ಓಟ. ನೋ, ಈ 800 ಓಟ ಸ್ಪೀಡ್ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ 800 ಮೀಟರ್. ಮಧ್ಯಮ ದೂರದ ಓಟಕ್ಕೆ ಬರುತ್ತೆ 800 ಮೀಟರ್ ಅಂತ. ಅದೇ 4 into 100 ಮೀಟರ್ ರಿಲೇ, 4 into 400 ಮೀಟರ್ ರಿಲೇ. 4 ಜನ 100 ಓಡ್ತಕ್ಕಂಥದ್ದನ್ನ ನಾವು ರಿಲೇ ಓಟ ಅಂತ ಕರಿತೀವಿ. 4 ಜನ. ಟ್ರ್ಯಾಕ್ ಗೊತ್ತಲ್ಲಪ್ಪ? ಹಾ, ಈ ಒಂದು ಟ್ರ್ಯಾಕ್ ಅಲ್ಲಿ ಜಸ್ಟ್ ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ತೋರಿಸ್ತೀನಿ. ಇದೊಂದು 200 ಮೀಟರ್ ಟ್ರ್ಯಾಕ್ ಅಂತ ತಿಳ್ಕೊಳ್ಳಿ. 200 ಮೀಟರ್ ಟ್ರ್ಯಾಕ್. ಇದೊಂದು 200 ಮೀಟರ್ ಟ್ರ್ಯಾಕ್ ಇದೆ. ಒಂದೇ ಒಂದು ಓಣಿ ಇದೆ, ಹಂಗೆ 8 ಓಣಿ ಇರ್ತವೆ. ಸೊ ಇಲ್ಲಿ ನಾವು 100 ಮೀಟರ್ ಅವ್ರನ್ನ 100 ಮೀಟರ್ ಬಿಡ್ತೀವಿ. ಸೊ 200 ಮೀಟರ್ ಅನ್ನ ನಾವು ಇಲ್ಲಿ ಕರು ಬಿಡ್ತೀವಿ. ಇಲ್ಲಿ 200 ಮೀಟರ್ ಅನ್ನ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಸೊ ಸ್ಟಾರ್ಟಿಂಗ್ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿ ಫಿನಿಶಿಂಗು, ಇಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ 200 ಮೀಟರ್ ಇಲ್ಲಿ ಮುಕ್ತಾಯ ಆಗುತ್ತೆ. ಅದೇ ರೀತಿ 400 ಮೀಟರ್ ಇಲ್ಲಿ ಆರಂಭ ಆಗುತ್ತೆ. 400 ಮೀಟರ್ ಎಷ್ಟು ರೌಂಡ್ ಹೋಗ್ತೀವಿ? 200 ಮೀಟರ್ ಟ್ರ್ಯಾಕ್ ಆದ್ರೆ 2 ರೌಂಡ್. 200 ಮೀಟರ್ ಆದ್ರೆ 2 ರೌಂಡ್. ಅದೇ 400 ಮೀಟರ್ ಆದ್ರೆ ಒಂದೇ ರೌಂಡ್. 400 ಮೀಟರ್ ಟ್ರ್ಯಾಕ್ ಆಯ್ತು ಅಂತಂದ್ರೆ ಇದು
ಇಲ್ಲಿಂದ ಅಲ್ಲಿ 100, 200, 300, 400 ಹಾಗಾದ. ಸೊ 400 ಮೀಟರ್ ಇಲ್ಲಿ ಆರಂಭ ಆದಾಗ 200 ಮೀಟರ್ ಟ್ರ್ಯಾಕ್ ಆದ್ರೆ ಇಲ್ಲಿಂದ ಇಲ್ಲಿಗೆ 100, 200, ಸೊ ಇಲ್ಲಿ ಮತ್ತೆ 300, ಇಲ್ಲಿ ಫಿನಿಶಿಂಗ್ 400 ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗೆ ಸೊ 4 ಇಂಟು 100 ಮೀಟರ್ ಅಲ್ಲೇ ಸೊ 400 ಮೀಟರ್ ಅಂತ ನಾವು ತಿಳ್ಕೊಳ್ಳಿ. ಈ ಟ್ರ್ಯಾಕ್ 4 ಇಂಟು 100 ಮೀಟರ್ ಇಲ್ಲ ಅಂತಂದ್ರೆ ಸೊ ಇಲ್ಲೊಬ್ಬ ಓಟಗಾರ ಇರ್ತಾರೆ, ನಂಬರ್ 1 ಓಟಗಾರ, ನಂಬರ್ 2 ಓಟಗಾರ, ನಂಬರ್ 3 ಓಟಗಾರ, ನಂಬರ್ 4 ಓಟಗಾರ, ಒಬ್ಬೊಬ್ರು 100 ಮೀಟರ್ ಓಡಬೇಕಾಗುತ್ತೆ. ನೆಕ್ಸ್ಟ್ ಆಮೇಲೆ ಕ್ವಶನ್ ಕೇಳ್ತೀನಿ ನಾನು, ಕ್ವಶನ್ ಕೇಳ್ತೀನಿ ಎಲ್ರಿಗೂ. ಒಬ್ಬೊಬ್ರು 100 ಮೀಟರ್ ಓಡ್ತಕ್ಕಂಥದ್ದನ್ನ ನಾವೇನು ಕರೀವಿ? 4 ಇಂಟು. ಅದೇ 4 ಇಂಟು 400 ಮೀಟರ್ ಇದೆ ಅಂತ ಅಂದ್ರೆ 400 ಮೀಟರ್ ಟ್ರ್ಯಾಕ್ ಅಂತ ಇದನ್ನ ತಿಳ್ಕೊಂಡಾಗ ಒಂದನೇ ಓಟಗಾರ ಇಲ್ಲಿಂದ ಆರಂಭ ಮಾಡ್ತಿದ್ರೆ ಒಂದ್ ರೌಂಡ್ ಫುಲ್ ಬರಬೇಕು. ನೆಕ್ಸ್ಟ್ ಹೊರಗೆ ಇರ್ತಕ್ಕಂಥ 2ನೇ ಓಟಗಾರ ಇಲ್ಲಿ ಬರ್ತಾನೆ, ಅವನು ಒಂದ್ ರೌಂಡ್ ಫುಲ್ ಓಡಬೇಕು. 4ನೇ ಓಟಗಾರ ಹಂಗೆ ಎಲ್ಲಾ ಓಣಿಗಳು ಇರ್ತಾವೆ ಇಲ್ಲಿ, ಪ್ರತಿಯೊಂದು ಶಾಲೆಯವರು ಬಂದಿರ್ತಾರೆ, ಎಲ್ಲಾ ಶಾಲೆ ಮಕ್ಕಳು ಸಮೇತ ಇಲ್ಲಿ 8 ಓಣಿ ಇದಾವೆ. ನಮ್ಗೆ 8 ಓಣಿಗಳನ್ನ ನಾನು ಬರ್ದಿಲ್ಲ ಅಷ್ಟೇ. ಅರ್ಥ ಆಗ್ತದ? ಸೊ ಹೀಗೆ ಒಂದು ಟ್ರ್ಯಾಕ್ ಅಂತ ಅಂದ್ರೆ 8 ಓಣಿ ಇರ್ತಾವ ಮಕ್ಕಳ. 8ಕ್ಕೂ ಸಮೇತ ಇದೇ ರೀತಿನೇ ಒಂದು ಟ್ಯಾಗರ್ ಬಿಟ್ಬಿಟ್ಟು ಅವರನ್ನ ನಿಲ್ಸಿರ್ತಾರೆ. ರಿಲೇ ಓಡ್ಬೇಕಾದ್ರೆ ಇಲ್ಲಿ 1ನೇ ಓಟಗಾರ ಇದ್ರೆ ಇಲ್ಲಿ 2ನೇ ಓಟಗಾರ ಇರ್ತಾನೆ, ಇಲ್ಲಿ 3ನೇ ಓಟಗಾರ ಇರ್ತಾನೆ. ಸೊ ಅದೇ ರೀತಿ 4ನೇ ಓಟಗಾರನು ಸಮೇತ ಇಲ್ಲಿ ಮುಂದೆ ಇರ್ತಾನೆ. ಅವರ ಓಣಿಯಲ್ಲೇ ಓಡ್ಬೇಕು, ಟ್ರ್ಯಾಕ್ ಅನ್ನು ಓಡ್ಬೇಕಾರೆ, ಯಾವ್ದು ರಿಲೇ ಓಡ್ಬೇಕಾರೆ ಈ ರಿಲೇಗಳು ಇದಲ್ಲ ಅವರ ಓಣಿಯಲ್ಲೇ ಓಡ್ಬೇಕು. ಸೊ ಹಾಗಾಗಿ ಇದು ವೇಗದ ಓಟಕ್ಕೆ ಉದಾಹರಣೆಗಳ ಜೊತೆಗೆ ಇವತ್ತಿನ ಅಧ್ಯಾಯ ಇರತಕ್ಕಂಥ ಯಾವುದು ಅಡೆತಡೆ ಹರ್ಡಲ್ಸ್ ಅಂತಕ್ಕಂಥದ್ದು ಬಾಲಕ ಮತ್ತು ಬಾಲಕಿಯರಿಗೆ 110 ಮೀಟರ್ ಹರ್ಡಲ್ಸ್ ಇದೆ. ಅರ್ಥ ಆಯ್ತಲ್ಲ? ಸೊ ಇದು ವೇಗದ ಓಟಕ್ಕೆ 100, 200, 400 ಮೀಟರ್ ಓಟ, 4 ಇಂಟು 100 ಮೀಟರ್ ಓಟ, 4 ಇಂಟು 400 ಮೀಟರ್ ಓಟ ಮತ್ತೆ ಹರ್ಡಲ್ಸ್. ಇದ್ರ ಜೊತೆಗೆ ಮಧ್ಯಮ ದೂರದ ಓಟಗಳು 800, 1500 ಮೀಟರ್ ಓಟ, 3000 ಮೀಟರ್ ಓಟ. ಇಷ್ಟು ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್ಗಳು. ಅದೇ ರೀತಿ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್ಗಳು ಅಂತಂದ್ರೆ 5000 ಮೀಟರ್, ಅನಂತರ 10000 ಮೀಟರ್ ಇದೆ, ನಡಿಗೆ ಇದೆ, ನಡಿಗೆ ಅಂದ್ರೆ ವಾಕ್ ರೇಸ್ ಅಂತ ಕರೀತಲ್ಲ, ನಡಿಗೆ ಇದೆ. ನಂತರ ಇದ್ರೊಳಗೆ ಮ್ಯಾರಥಾನ್ ಅಂತಕ್ಕಂಥದ್ದಿದೆ, ಮ್ಯಾರಥಾನ್, ಅನಂತರ ಹಾಫ್ ಮ್ಯಾರಥಾನ್. ಮ್ಯಾರಥಾನ್ ಅಂತಕ್ಕಂಥದ್ದು ಅದೊಂದು ಕ್ರೀಡೆ, ಅದೊಂದು ಓಟ. ಎಷ್ಟು ಕಿಲೋಮೀಟರ್ ಅಪ್ಪ ಅಂತಂದ್ರೆ ಸೊ 42.195 ಕಿಲೋಮೀಟರ್ ಇದೆ. ಯಾವುದು ಈ ಮ್ಯಾರಥಾನಿನ ದೂರ. ಇಲ್ಲಿಂದ ದಾವಣಗೆರೆ. ಈಗ ಒಲಿಂಪಿಕ್ಸ್ ಅಲ್ಲಿ ಆಲ್ರೆಡಿ ಇದು ನಡೀತಾ ಇದೆ, ಆಲ್ರೆಡಿ ಮುಗ್ದಾ ಇದೆ. ಇದು ಪ್ಯಾರಾ ಒಲಿಂಪಿಕ್ಸ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಪ್ಯಾರಾ ಒಲಿಂಪಿಕ್ಸ್ ಅಂತಂದ್ರೆ ಒಲಿಂಪಿಕ್ಸ್ ಎಲ್ಲಿ ನಡೆದಿದೆಯೋ ಅದೇ ಸ್ಥಳದಲ್ಲಿ ಅಂಗವಿಕಲರಿಗಾಗಿ ಅಂದ್ರೆ ಅಂಗ ನ್ಯೂನ್ಯತೆಯನ್ನು ಹೊಂದಿರತಕ್ಕಂತಹ ಕೈ, ಕಾಲು, ಕಣ್ಣು ಇರದೇ ಇರತಕ್ಕಂತಹ ಓಟಗಾರರಿಗೆ ನಡೀತಕ್ಕಂತಹ ಒಂದು ಕ್ರೀಡಾಕೂಟ ಅದು ಪ್ಯಾರಾ ಒಲಿಂಪಿಕ್ಸ್. ಇವತ್ತು ಪೇಪರ್ ಓದಿದ್ರಲ್ಲ, ರಕ್ಷಿತಾ ಅಂತ 1500 ಮೀಟರ್ ಒಂದು ರೇಸಿಗೆ ಎರಡೂ ಕಣ್ಣಿಲ್ಲ. ಇನ್ನೊಬ್ಬ ಪುರುಷ ಸಹ ಆಟಗಾರ, ನಮ್ಮ ಭಾರತೀಯ ಪುರುಷ ಆಟಗಾರನಿಗೆ ಕೈಗೆ ಒಂದು ಚೈನ್ ಹಾಕ್ಬಿಟ್ಟು ಚೈನಲ್ಲಿ ಇಬ್ರು ಜೊತೆಗೆ ಅವನು ಮುಂದೆ ಓಡ್ತಾ ಇದ್ದಾನೆ, ಇವಳು ಸಮೇತ ಹಿಂದೆ ಓಡ್ತಾ ಇದ್ದಾನೆ. ಅಂತಹ ಒಂದು ರಕ್ಷಿತ ನೋಡಿ, ನಮ್ಮಲ್ಲಿ ಎಲ್ಲ ಇದೆ. ದೇವರು ಅಂತಕ್ಕಂಥನು ಎಲ್ಲ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಮಾತಾಡ್ಲಿಕ್ಕೆ ಬಾಯಿ ಕೊಟ್ಟಿದ್ದಾನೆ, ಅರ್ಥ ಒಳ್ಳೆ ಅಂಗಾಂಗ ನ್ಯೂನ್ಯತೆ ಇಲ್ಲದಾಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಮಗೊಂದು ಛಲ ಇಲ್ಲ, ಒಂದು ಗುರಿ ಇಲ್ಲ, ಒಂದು ಉದ್ದೇಶ ಇಲ್ಲ. ಎಲ್ಲರೂ SSLC ಕೂತಿದ್ದೀರಾ, ಮುಂದೆ ಒಂದು ಗುರಿ ಇಟ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಅನ್ನ ತಗೊಳ್ಳಿ. ನಿಮ್ಮ ಫ್ಯೂಚರ್ ಅಂತಕ್ಕಂಥದ್ದು ತುಂಬಾ ತುಂಬಾ ಅದ್ಭುತವಾಗಿ ಬೆಳೀತದೆ. ಅದು ಗುರಿ ಇಟ್ಕೋಬೇಕಪ್ಪ ಅಂತಂದ್ರೆ ಒಂದು ಛಲ ಇರ್ಬೇಕು ನಿಮಗೆ. ಹೇಗಿರ್ಬೇಕಪ್ಪ ಅಂತಂದ್ರೆ ಕಷ್ಟಪಟ್ರೆ ಇವಾಗ ಮುಂದೆ ನಿಮಗೆ ಫ್ಯೂಚರ್ ಅಲ್ಲಿ ಸುಖ ಬಂತು. ಪಾಸ್ ಕೊಡ ಹಾಫ್ ಮ್ಯಾರಥಾನ್ ದೂರ ಇದು ಸಮೇತ 21.098 ಕಿಲೋಮೀಟರ್.
ನೋಡಿ ಈಗ ಹಾಗಾದ್ರೆ ನಿಮಗೆ ಗೊತ್ತಾಯ್ತು ಮೇಲಾಟಗಳಲ್ಲಿ ನಾವು ಎಷ್ಟು ವಿಧಗಳನ್ನು ಮಾಡಿದ್ವಿ, ಯಾವ್ಯಾವು ಮೇಲಾಟಗಳಲ್ಲಿ, ಹೌದಾ? ಸೊ ಅದರಲ್ಲಿ ನಾವು ಓಟಗಳನ್ನು ನಾವು ಎಷ್ಟು ಭಾಗ ಮಾಡಿದ್ವಿ, ಯಾವ್ಯಾವು? ಹೌದಾ? ಸೊ ವೇಗದ ಓಟಕ್ಕೆ ಎಕ್ಸಾಂಪಲ್ ಅದೇ ರೀತಿ ಮಧ್ಯಮ ದೂರಕ್ಕೆ ಓಟಗಳಿಗೆ ಉದಾಹರಣೆ ಅದೇ ರೀತಿ ದೂರದ ಓಟಗಳಿಗೆ ಉದಾಹರಣೆ ಮ್ಯಾರಥಾನ್. ಹಾಗಾದ್ರೆ ಮ್ಯಾರಥಾನ್ ದೂರ ಎಷ್ಟು? ಹಾಫ್ ಮ್ಯಾರಥಾನ್ ದೂರ ಎಸ್. ಇದು ನೋಡಪ್ಪ, ಇದೆಲ್ಲವೂ ಸಮೇತ ಈ ಟ್ರ್ಯಾಕ್ ಇವೆಂಟ್. ಟ್ರ್ಯಾಕ್ ಅಂತ ಅಂದ್ರೆ ಎಲ್ಲ ಲೈನ್ ಅಥವಾ ಎರಡು ಲೈನ್ಗಳ ಮಧ್ಯೆ, ಎರಡು ಗೆರೆಗಳ ಮಧ್ಯೆ ಒಂದು ಓಣಿ ಅಂತಕ್ಕಂಥದ್ದು ಸೇರ್ಪಡೆ ಆಗುತ್ತಲ್ಲ, ಈ ಓಣಿ, ಇದನ್ನ ಲೇನ್ ಅಂತ ಹೇಳ್ತೀವಿ. ಈ ಟ್ರ್ಯಾಕ್ ಒಳಗೆ ನಡೀತಕ್ಕಂಥವು ಎಲ್ಲ ಇವೆಂಟ್ಗಳು, ಇದನ್ನ ನಾವು ಟ್ರ್ಯಾಕ್ ಅಂತ ಅಂದ್ಬಿಟ್ಟು ಕರಿತೀವಿ. ಫೀಲ್ಡ್ ಇವೆಂಟ್ ಅಂತಂದ್ರೆ ಇನ್ನೆರಡು, ಯಾವ್ಯಾವು? ಜಂಪಿಂಗ್ ಇವೆಂಟ್ಸ್ ಮತ್ತು ಥ್ರೋಯಿಂಗ್ ಇವೆಂಟ್ಸ್. ಇವೆರಡು ಇದ್ರೊಳಗೆ ನಡೀತದೆ, ಈ ಫೀಲ್ಡ್ ಒಳಗೆ. ಈ ಟ್ರ್ಯಾಕ್ ಇದೆಯಲ್ಲ, ಟ್ರ್ಯಾಕ್ ಮಧ್ಯದಲ್ಲಿ ನಡೀತಕ್ಕಂಥದ್ದನ್ನ ನಾವು ಫೀಲ್ಡ್ ಇವೆಂಟ್ ಅಂತ ಕರಿತೀವಿ. ಅದಕ್ಕೆ ಟ್ರ್ಯಾಕ್ ಅಂಡ್ ಫೀಲ್ಡ್. ಅರ್ಥ ಆಯ್ತಾ? ಸೊ ಫಾಸ್ಟ್ ಕೊಡೋಕೆ ಗಳಲ್ಲಿ 4 ವಿಧಗಳು. ನಂಬರ್ 1 ಹೈ ಜಂಪ್, ಲಾಂಗ್ ಜಂಪ್, ಪಲ್ ಜಂಪ್, ಪೋಲೋ ವಾಟ್ ಅಂತ ಕರಿತೀವಿ ಅದಕ್ಕೆ. ಇದು ನೇರವಾಗಿ ಜಿಲ್ಲಾ ಮಟ್ಟಕ್ಕೆ ಒಂದು ಕ್ರೀಡಾಕೂಟ. ಇದು ಪೋಲೋ ವಾಟ್ ಅಂತಕ್ಕಂಥದ್ದು. ಇದು ನಮ್ಮಲ್ಲೆಲ್ಲ ವಲಯ, ತಾಲೂಕು ಎಲ್ಲ ಮುಗಿಸ್ಕೊಂಡ್ರೆ ಇದು ಪೋಲೋ ವಾಟ್ ಇದೆಯಲ್ಲ, ನಾವ್ ಹೆಂಗೆ ಈಗ ಫುಟ್ಬಾಲ್, ಹಾಕಿ, ಬಾಸ್ಕೆಟ್ಬಾಲ್ ನೇರ ಜಿಲ್ಲಾ ಮಟ್ಟದ, ಜುಡೋ, ಕರಾಟೆ ಇವೆಲ್ಲ ಇದಾವಲ್ಲ, ಸೊ ಕರಾಟೆ ತಾಲೂಕು ಮಟ್ಟದ್ದು, ಜುಡೋ ಇವು ಕುಸ್ತಿ ಅವೆಲ್ಲ ಜಿಲ್ಲಾ ಮಟ್ಟ. ಹಾಗೆ ಇದು ಸಮೇತ ನೇರ ಜಿಲ್ಲಾ ಮಟ್ಟ ಪೋಲು ನೆಗೆತ. ನೋಡಿ, ಜಿಗಿತಗಳಲ್ಲಿ 4 ವಿಧ: ಹೈ ಜಂಪ್, ಲಾಂಗ್ ಜಂಪ್, ಟ್ರಿಪಲ್ ಜಂಪ್ ಮತ್ತೆ ಪೋಲೋ ವಾಟ್ ಅಥವಾ ಪೋಲು ನೆಗೆತ. ಅದೇ ರೀತಿ ಎಸೆತಗಳಲ್ಲಿ ಎಷ್ಟು ವಿಧ? ಯಾರು ಹೇಳ್ತೀರಾ? ಎಸೆತಗಳಲ್ಲಿ ಎಷ್ಟು ವಿಧ ಅಲ್ಲ, ಎಷ್ಟು ವಿಧ ಅಂತ ಕೇಳ್ತಿದ್ದೀನಿ. ಟೈಪ್ಸ್ ಆಫ್ ಇನ್ ಥ್ರೋಯಿಂಗ್ ಇವೆಂಟ್ಸ್ 4 ವಿಧಗಳು. ಎಸೆತಗಳಲ್ಲೂ ಸಮೇತ 4 ವಿಧಗಳು. ನಂಬರ್ 1 ಚಕ್ರ ಎಸೆತ, ಅದಕ್ಕೆ ನಾವು ಡಿಸ್ಕಸ್ ಅಂತ ಕರಿತೀವಿ. ನೆಕ್ಸ್ಟ್ ಗುಂಡು ಎಸೆತ, ಅದಕ್ಕೆ ಶಾರ್ಟ್ ಪುಟ್ ಅಂತ ಕರಿತೀವಿ. ಜಾವ್ಲಿನ್, ಬಲ್ಲೆ ಎಸೆತ ಅಂತ ಅಂದ್ಬಿಟ್ಟಿದ್ದೀವಿ, ಜಾವ್ಲಿನ್. ಅನಂತರ ಸರಪಳಿ ಅಥವಾ ಹ್ಯಾಮರ್ ಥ್ರೋ ಅಂತ ಕರಿತೀವಿ. ಸರಪಳಿ ಅಂತ ಅಂದ್ರೆ ಏನ್, ನೀವು ಸೆಕ್ಟರ್ ಇದೆಯಲ್ಲಪ್ಪ, ಈ ಸೆಕ್ಟರ್ ಇದೆಯಲ್ಲ, ಈ ಸೆಕ್ಟರ್ ಒಳಗೆ ಒಂದೊಂದು ಸರಪಳಿ ಅಂತಕ್ಕಂಥದ್ದು ಒಂದು ಶಾರ್ಟ್ ಪುಟ್ ಇರ್ತದೆ. ಈ ತರ ಒಂದು ದೊಡ್ಡದೊಂದು ಶಾರ್ಟ್ ಪುಟ್ ಇರ್ತದೆ. ಆ ಶಾರ್ಟ್ ಪುಟ್ಟಿಗೆ ಏನಿರ್ತದಪ್ಪ ಅಂತಂದ್ರೆ ಚೈನ್ ಇರ್ತದೆ. ಆ ಚೈನ್ ಅಂತಕ್ಕಂಥದ್ದು ಅದು ಗಲ್ಸಿ ಬೇರೆ ಶಾರ್ಟ್ ಪುಟ್ ಇರ್ತದೆ, ಬಾಯ್ಸಿ ಬೇರೆ ಶಾರ್ಟ್ ಪುಟ್ ಇರ್ತದೆ. ಇದಕ್ಕೊಂದು ಚೈನ್ ಒಂದು ಬೋರ್ಡ್ ಮಾಡ್ಲಿಕ್ಕೆ ಒಂದು ಗ್ರಿಪ್ ಇರ್ತದೆ. ಇದನ್ನ ಈ ಒಂದು ಸೆಕ್ಟರ್ ಒಳಗೆ ನಿಂತ್ಬಿಟ್ಟು ಕ್ರೀಡಾಪಟು ಇದೇ ಸೆಕ್ಟರ್ ಒಳಗೆ, ಈ ಸರ್ಕಲ್ ಇಂದ ನಿಂತ್ಬಿಟ್ಟು ಇದೇ ಸೆಕ್ಟರ್ ಒಳಗೆ ಎಸೆತಕ್ಕಂಥದ್ದು, ತಿರುಗಿಸಿ ಎಸೆತಕ್ಕಂಥದ್ದು, ಇದನ್ನ ನಾವು ಸರಪಳಿ ಎಸೆತ ಅಂತ ಕರಿತೀವಿ. ಸೊ ಇದರಲ್ಲಿ ಟೋಟಲ್ ಎಷ್ಟು? 4 ವಿಧಗಳು. ಗೊತ್ತಾಯ್ತಲ್ಲ ಈಗ? ಜಿಗಿತದಲ್ಲಿ ಎಷ್ಟು ವಿಧ? ಯಾವ್ಯಾವು? ಅದೇ ರೀತಿ ಎಸೆತಗಳಲ್ಲಿ ಸೊ ಇದು ನೀವು
ಯೂನಿವರ್ಸಿಟಿಗೆ ಹೋಗ್ಲಿ ಅಥವಾ ನಮ್ಮಂಗೆ ದೈಹಿಕ ಶಿಕ್ಷಕರಾಗಲಿ ನಿಮ್ಗೆ ಎನಿವನ್ನು ನಾವು ಹೇಳಿರ್ತಕ್ಕಂಥ ಎಲ್ಲ ಅಥ್ಲೆಟಿಕ್ಸ್ಗಳು ಸಮೇತ ಇರ್ತಾವೆ. ಎಲ್ಲ ಅಥ್ಲೆಟಿಕ್ಸ್ಗಳು ಸಮೇತ ಎಲ್ಲ ಇವೆಂಟ್ಗಳು ಸಮೇತ ಇರ್ತಾವೆ. ಇದು ಅರ್ಥ ಆಯ್ತಲ್ಲ ಈಗ? ಓಕೆ, ನಮ್ಗೀಗ ನೇರ ನಮ್ಮ ಸಿಲೆಬಸ್ ಬಂದ್ಬಿಡಿ. ಓಕೆ, ಅಡೆತಡೆ ಓಟಗಳು. ಈ ಒಂದು ಓಟದಲ್ಲಿ ಬರ್ತಕ್ಕಂಥ ಒಂದು ಓಟದ ಸ್ಪರ್ಧೆ ಇದೆ. ಯಾವುದು? ಹರ್ಡಲ್ಸ್ ಅಂತಕ್ಕಂಥದ್ದು. ಅಡೆತಡೆ ಓಟ 110 ಮೀಟರ್ ಹರ್ಡಲ್ಸ್ ಅಂತಿದೆ. 110 ಮೀಟರ್ ಎಷ್ಟಪ್ಪ ಅಂತಂದ್ರೆ ಒಂದು ಟ್ರ್ಯಾಕ್ ಅಲ್ಲಿ ಇದೊಂದು ಲಾಂಗ್ ಟ್ರ್ಯಾಕ್ ಇವೆಂಟ್. ಇದರ ಟ್ರ್ಯಾಕ್ ಇವೆಂಟ್ ಅಲ್ಲಿ 110 ಮೀಟರ್ ಅಂತಂದ್ರೆ ಇದನ್ನ 10 ಮೀಟರ್ ಎಕ್ಸ್ಟೆಂಡ್ ಮಾಡ್ಕೊಂತೀವಿ. ಇದನ್ನ ಈ ಲೈನ್ ಅನ್ನ ಹಾಗೆ ಎಲ್ಲ ಲೈನ್ಗಳನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು 10 ಮೀಟರ್ ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿಂದ ಎಲ್ಲ ಓಡಿಯಲು ಸಮೇತ 10 ಹರ್ಡಲ್ಸ್ ಅನ್ನ ಇಟ್ಟಿರ್ತೀವಿ. ಇದು ಫಿನಿಶಿಂಗ್ ವರ್ಷನೇ. ಫಿನಿಶಿಂಗ್ ಸ್ವಲ್ಪ ಮುಂದೆ ಇರುತ್ತೆ. ಈಗ ಟೋಟಲ್ ಲೈನ್ಗಳು ಎಲ್ಲ ಲೈನ್ಗಳು 8 ಎಲ್ಲ ಓಣಿಯಲ್ಲೂ ಸಮೇತ ಎಷ್ಟಿರ್ತವೆ? 10 ಹರ್ಡಲ್ಸ್ ಇರ್ತಾವೆ. 10 ಹರ್ಡಲ್ಸ್. ಇಲ್ಲಿ ಗ್ಯಾಪ್ ಇಟ್ಟಿರ್ತಾರೆ. ಇಲ್ಲಿ ಎಷ್ಟು ಇರ್ತದೆ, ಅಲ್ಲಿ ಎಷ್ಟಿರ್ತದೆ ಮುಂದಿನ ಪಾಠದಲ್ಲಿ ನಿಮಗೆ ಗೊತ್ತಾಗುತ್ತೆ. ಹರ್ಡಲ್ಸ್ ಅಂತಾನೆ ಈ ಒಂದು ಅಡೆತಡೆಯು ಲೋಹ ಅಥವಾ ಸೂಕ್ತ ವಸ್ತುವಿನಿಂದ ರಚಿಸಲಾಗುವುದು ಮತ್ತು ಇದರ ತುದಿಯು ಅಡ್ಡಪಟ್ಟಿಯ ಮರದಿಂದ ಅಥವಾ ಸೂಕ್ತ ವಸ್ತುವಿನಿಂದ ಮಾಡಲಾಗಿದೆ. ಇದು ಅಡ್ಡಪಟ್ಟಿ ಅಂತ ಕರೀತಾರೆ. ಈ ಒಂದು ಅಡೆತಡೆಯು 2 ಕಂಬಗಳಿಂದ ಆಧಾರವಾಗಿದೆ. ನೋಡಿ, 2 ಕಾಲು ಇವಕ್ಕೆ ಫೋಲ್ಡಿಂಗ್ ಮಾಡಕ್ ಬರುತ್ತೆ. ಇದೊಂದು ಸ್ಕ್ರೂ ಇದೆ. ಎಷ್ಟು ಬೇಕಾದ್ರೂ ರೈಸ್ ಮಾಡಬಹುದು, ಎಷ್ಟು ಬೇಕಾದ್ರೂ ಡೌನ್ ಮಾಡಬಹುದು. ಅಂದ್ರೆ ಬಾಯ್ಸ್ ಗೆ ಸಪರೇಟ್ ಮಾಡಬಹುದು, ಗರ್ಲ್ಸ್ ಗೆ ಸಪರೇಟ್ ಮಾಡಬಹುದು. ಇನ್ನು ಎಕ್ಸಾಂಪಲ್ ನಾವು ಕ್ರಾಸ್ ಬಾರ್ ಅನ್ನ ನಾವು ಸೆಟ್ ಮಾಡ್ತೀವಲ್ಲ, 1 ಮೀಟರ್ಗೆ, 1 5ಕ್ಕೆ, 1 10ಕ್ಕೆ ಸೆಟ್ ಮಾಡ್ತೀವಲ್ಲಪ್ಪ, ಆ ತರ ಹೈ ಜಂಪ್ ಹೆಂಗೆ ನಾವು ಸೆಟ್ ಮಾಡ್ತೀವೋ ಅದೇ ತರ ಇದಕ್ಕೆ ಸ್ಕ್ರೂ ಕೊಟ್ಟಿದ್ದಾರೆ. ಆ ಸ್ಕ್ರೂ ನಲ್ಲಿ ನಾವು ಮೇಲೆ ಕೆಳಗೆ ಇದನ್ನ ಪಟ್ಟಿಯನ್ನು ಅಡ್ಡಪಟ್ಟಿಯನ್ನು ನಾವು ಏರಿಳಿತ ಮಾಡಬಹುದು. ಈಗ 2 ಕಾಲು ಮತ್ತು 2 ಕಂಬಗಳಿಂದ ಆಧಾರವಾಗಿದ್ದು ಒಂದು ಆಯತಾಕಾರದ ಚೌಕಟ್ಟಾಗಿರುತ್ತದೆ. ಒಂದೆರಡು ಅಡ್ಡಪಟ್ಟಿಯನ್ನು ಅಳವಡಿಸಿ ಹೆಚ್ಚು ಭದ್ರತೆಯನ್ನು ಒದಗಿಸುತ್ತದೆ. ಅಡ್ಡಪಟ್ಟಿಯನ್ನು ಒದಗಿಸಿಬಿಟ್ಟು ಹೆಚ್ಚು ಅಡ್ಡಪಟ್ಟಿಯನ್ನು ಹಿಂಗೆ ಈ ತರ ಒಂದು ಸ್ಕ್ರೂ ಹಾಕ್ತಿರ್ತಾರೆ. ಬಿಗಿಯಾಗಿರ್ತದೆ, ಅದು ಫೋಲ್ಡ್ ಆಗಲ್ಲ, ಬೀಳಲ್ಲ. ಈ ಒಂದು ಅಡೆತಡೆಯ ಅಗಲ 1.80 ಮೀಟರ್ ಇಂದ 1.20 ಈ ಅಗಲ ಇದೆಯಲ್ಲ. ಸೊ ಟೋಟಲ್ 1.18 ಮೀಟರ್ ಟು 1.20 ಮೀಟರ್ ಅಗಲ ಇರ್ತದೆ. ಏನು ಲೈನ್ ಇದೆಯಲ್ಲ, ಈ ಲೈನು, ಇದು ಲೈನ್ 1.22 ಇರ್ತದೆ. ಒಂದು ಲೈನ್ ಇನ್ನೊಂದು ಅಗಲ 1.22 ಮೀಟರ್ ಇರ್ತದೆ. ಅದಕ್ಕೆ ಒಳಭಾಗ ಇನ್ಸೈಡ್ ಅಲ್ಲೇ ಇಟ್ಟಿರ್ತಾನೆ. ಅದನ್ನು ಇನ್ಸೈಡ್ ಒಳಭಾಗದಲ್ಲೇ ಇಟ್ಟಿರ್ತಾನೆ 1 ಸೆಂಟಿಮೀಟರ್. ಸೊ ಹರ್ಡಲ್ಸ್ ನ ಪಾದ ಗರಿಷ್ಠ ಉದ್ದ 70 ಸೆಂಟಿಮೀಟರ್, 17 ಸೆಂಟಿಮೀಟರ್ ಇರ್ತದೆ. ಸೊ ಹೀಗೆ ಒಂದು ಹರ್ಡಲ್ಸ್ ನ ಎಷ್ಟು ವೇಟ್ ಇರ್ತದಪ್ಪ ಅಂತ, ಅದು 10 kg ಇರ್ತದೆ. 10 ಕಿಲೋಗ್ರಾಮ್ ಒಂದು ಹರ್ಡಲ್ಸ್. ಅದನ್ನ ಎತ್ತಿಡ್ಲೇಬೇಕು, ಬೇಕಲ್ಲ. ಎಲ್ಲ ಓಣಿಯಲ್ಲೂ ಸಮೇತ 10 ಹರ್ಡಲ್ಸ್. ಹೀಗೆ ಎಲ್ಲಾ ಓಣಿಯಲ್ಲೂ ಇರ್ತಾವೆ, 8 ಓಣಿಯಲ್ಲೂ ಇರ್ತಾವೆ. ಒಂದೊಂದು ಲೈನಿಗೆ 10 ಹರ್ಡಲ್ಸ್ ಇರ್ತವೆ. ಎಲ್ಲ ಓಣಿಯಲ್ಲೂ ಸಮೇತ 10 kg ಇರ್ತಕ್ಕಂಥ ಒಂದೊಂದು ಹರ್ಡಲ್ಸ್ ಇರ್ತದೆ. 10 ಕಿಲೋಗ್ರಾಮ್ ಟೋಟಲ್ 10 ಕಿಲೋಗ್ರಾಮ್ ಇರ್ತದೆ ಇದು ತೂಕ. ಸೊ ಅಗಲ 7 ಸೆಂಟಿಮೀಟರ್ ಇರ್ತದೆ. ಅಗಲದ ಒಂದು ಪಟ್ಟಿ ಇದೆಯಲ್ಲ, ಇದು ಬಂದ್ಬಿಟ್ಟು ಅಗಲದ ಪಟ್ಟಿ 7 ಸೆಂಟಿಮೀಟರ್ ಇದೆ. ಹೆಂಗೆ ಜಾವಲಿನ್ ಅಲ್ಲಿ ಅತ್ಯಂತ ಉದ್ದವಾದ ಗೆರೆ ಇದೆಯಲ್ಲ, ಆರ್ಚ್ ಇದೆಯಲ್ಲ ಜಾವಲಿನ್, ಅದು 7 ಸೆಂಟಿಮೀಟರ್ ಇದೆಯಲ್ಲ. ಇದು ಹರ್ಡಲ್ಸ್ ನ ಅಡ್ಡಪಟ್ಟಿ 7 ಸೆಂಟಿಮೀಟರ್ ಇರ್ತದೆ. ಸೊ ಈ ಅಡ್ಡಪಟ್ಟಿಯ ದಪ್ಪ 1 ರಿಂದ
2.5 ಸೆಂಟಿಮೀಟರ್ ಇರ್ತದೆ ಪ್ರಜ್ವಲ್. ದಪ್ಪ ಅವರಣ 1.1 ರಿಂದ 2.5 ವರೆಗೂ ಇರ್ತದೆ. ಈ ಅಡ್ಡಪಟ್ಟಿಯ ತುದಿಗಳನ್ನು ಹರ್ಡಲ್ಸ್ ಕಂಬಗಳಿಂದ ಭದ್ರವಾಗಿ ನೆಲೆಗೊಳಿಸಲಾಗುತ್ತದೆ. ನಂತರ ಅಡ್ಡಪಟ್ಟಿಯ ಬಿಳಿ ಮತ್ತು ಕಪ್ಪು ಬಣ್ಣದ ಪಟ್ಟಿಯನ್ನು ಹಾಕಬೇಕು. ಬಿಳಿ ಆಗಿರ್ಬೋದು ಅಥವಾ ಬ್ಲಾಕ್, ಇದಕ್ಕೆ ಬ್ಲಾಕ್ ಹಾಕಿರ್ತಾರಲ್ಲಿ ಯಾಕಂದ್ರೆ ಅವರಿಗೆ ಹಾಚ್ ಮಾಡ್ಲಿಕ್ಕೆ ದೂರದಿಂದ ಓಡೋರಿಗೆ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ಬಿಳಿ ಮತ್ತು ಕಪ್ಪು ಪಟ್ಟಿಯನ್ನೇ ಹಾಕಿರಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಬಿಳಿ ಬಣ್ಣ ಕನಿಷ್ಠ 22 ಸೆಂಟಿಮೀಟರ್ ಅಗಲವಿರುತ್ತದೆ. ಎರಡು ಕೊನೆಯಲ್ಲಿರಬೇಕು. ಪ್ರತಿಯೊಂದು ಹರ್ಡಲ್ಸ್ನ ಓಣಿಯಲ್ಲಿ ಇಡುವಾಗ ಇದರ ಪಾದಗಳು ಸ್ಪರ್ಧೆಯ ಎರಡೂ ಬದಿಗಳಲ್ಲಿರಬೇಕು. ಈ ಪಾದ ಇದೆಯಲ್ಲ, ಈ ಪಾದಗಳು ಈ ಒಂದು ಸ್ಪರ್ಧೆಯ ಎರಡೂ ಬದಿಯಲ್ಲಿ ಇರಬೇಕು. ಈ ತರ ಇದೆಯಪ್ಪ ಅಂತಂದ್ರೆ, ಹರ್ಡಲ್ಸ್ ಇದೆಯಪ್ಪ ಅಂತಂದ್ರೆ ಇದು ನೋಡಿ, ಪಾದಗಳು ಹೀಗೆ ಇರಬೇಕು, ಒಳಗಿರಬೇಕು. ಸೊ ಹೀಗೆ ಹರ್ಡಲ್ಸ್ ಅಂತಕ್ಕಂಥದ್ದು ಒಂದು ರಚನೆ ಆಗಿರ್ತದೆ. ಈ ವಿವಿಧ ಸ್ಪರ್ಧೆಗಳಲ್ಲಿ ವಿವಿಧ ಓಟಗಾರರಿಗೆ ವಿವಿಧ ರೀತಿಯ ಎತ್ತರ ಮತ್ತೆ ಪ್ರಾರಂಭದ ಗೆರೆ ಮತ್ತು ಮುಕ್ತಾಯದ ಗೆರೆಗೆ ಎಷ್ಟು ವ್ಯತ್ಯಾಸ ಇರ್ತಕ್ಕಂಥದ್ದು ಕೋಷ್ಟಕ ಕೊಟ್ಟದ್ದು ನೋಡಿ ಟೆಕ್ಸ್ಟ್ ಬುಕ್ ಅಲ್ಲಿ. ಆ ಕೋಷ್ಟಕ ನಾವು ನೋಡ್ಕೊಳ್ಳಿ. ನೋಡಿ, ಪುರುಷರಿಗೆ ಈಗ ನಮ್ಮ ಬಾಲಕರಿಗೆ ಹೇಳೋದಾದ್ರೆ 14 ವರ್ಷದ ಪ್ರೈಮರಿ ಶಾಲೆ ಮಕ್ಕಳಿಗೆ ಇದೆ ಇದು ಇವೆಂಟ್. ಏನಿದೆ ಇವೆಂಟ್ ಅಪ್ಪ ಅಂತಂದ್ರೆ 80 ಮೀಟರ್ ಇದೆ ಪ್ರೈಮರಿ ಶಾಲೆ 14 ವರ್ಷ ಬಾಲಕ ಬಾಲಕಿಯರಿಗೆ. ಅಂಡರ್ 14ರಿಗೆ 80 ಮೀಟರ್ ಸ್ಪರ್ಧೆ ಇದೆ. 80 ಮೀಟರ್ ಇದೆ. ಕೆಳಗಿದೆ ನೋಡಿ, ಫಸ್ಟ್ ಕೆಳಗೆ ಲಾಸ್ಟ್ ಅಲ್ಲಿ ಕೆಳಗಿಂದ ಫಸ್ಟ್ ಒನ್. ಅದ್ರದ್ದು ಹರ್ಡಲ್ಸ್ ನ ಎತ್ತರ ಎಷ್ಟಿದೆ ಗೊತ್ತಾ? ಅವಾಗ ಈ ಹರ್ಡಲ್ಸ್ ನ ಎತ್ತರ ಮೇಲಕ್ಕೆ 0.762 ಮೀಟರ್. 0.762 ಮೀಟರ್. 1 ಮೀಟರ್ ಇರಲ್ಲ, ಅರ್ಥ? ಸೊ ಹಾಗೆ ಹರ್ಡಲ್ಸ್ ಸಂಖ್ಯೆ ಎಷ್ಟಿರ್ತದಪ್ಪ ಅಂತಂದ್ರೆ 80 ಮೀಟರ್ಗೆ ಎಷ್ಟಿರ್ತದೆ? 8 ಹರ್ಡಲ್ಸ್ ಇರ್ತಾವೆ. 8 ಅಡೆತಡೆಗಳು ಇರ್ತಾವೆ. ಹಿಂಗೆ ಇದರಲ್ಲಿ ಇಲ್ಲಿ ಈ ಓಣಿಯಲ್ಲಿ 8 ಅಡೆತಡೆಗಳು ಇರ್ತವೆ. ಪ್ರಾರಂಭದ ಗೆರೆಯಲ್ಲಿರ್ತಕ್ಕಂತಹ ನಡುವಿನ ಅಂತರ, ಪ್ರಾರಂಭದ ಗೆರೆಯಲ್ಲಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಅಂಡರ್ 14ಗೆ 12 ಮೀಟರ್ ಇರ್ತದೆ. ಪ್ರಾರಂಭದ ಗೆರೆಯಿಂದ 1ನೇ ಹರ್ಡಲ್ಸ್ಗೆ ಇರ್ತಕ್ಕಂತಹ ಅಂತರ ಎಷ್ಟು ಮೀಟರ್? 12 ಮೀಟರ್. ನಂತರ ಹರ್ಡಲ್ಸ್ಗೆ ಇರ್ತಕ್ಕಂಥ 1ನೇ ಹರ್ಡಲ್ಸ್ ಇಂದ 2ನೇ ಹರ್ಡಲ್ಸ್ಗೆ ಮತ್ತೆ 3ನೇ ಹರ್ಡಲ್ಸ್ಗೆ 4ನೇ ಹರ್ಡಲ್ಸ್ಗೆ ಹಿಂಗೆ 7 ಹರ್ಡಲ್ಸ್ ವರೆಗೂ ಸಮೇತ ಅಂತರ ಎಷ್ಟಿರ್ತದಪ್ಪ ಅಂತಂದ್ರೆ 8 ಮೀಟರ್ ಇರ್ತದೆ. 8 ಮೀಟರ್. 8 ಹರ್ಡಲ್ಸ್ ಇರ್ತವೆ. ಅಂತರ ಎಷ್ಟಿರ್ತದೆ? 8 ಮೀಟರ್ ಇರ್ತದೆ. ಹರ್ಡಲ್ಸ್ ಬಿಟ್ವೀನ್ ಹರ್ಡಲ್ಸ್. ಹಾಗೆ ಕೊನೆಗೆ ಲಾಸ್ಟ್ ಫಿನಿಶಿಂಗ್ ಲೈನ್ ಇದೆಯಲ್ಲ, ಇಲ್ಲಿಂದ ಈ ಹರ್ಡಲ್ಸ್ ಇಂದ ಇಲ್ಲಿ ಮುಕ್ತಾಯ ಗೆರೆ ಇದೆ ತಾನೆ, ಮುಕ್ತಾಯ ಗೆರೆ ಇಲ್ಲಿಗೆ ಎಷ್ಟಿರ್ತದೆ? 12 ಮೀಟರ್ ಇರ್ತದೆ. ಪ್ರಾರಂಭದಲ್ಲಿ 12 ಇರುತ್ತೆ, ಮುಕ್ತಾಯದಲ್ಲೂ 12 ಇರ್ತದೆ. ಯಾರಿಗೆ? 14 ವರ್ಷದ ಒಳಗಿರ್ತಕ್ಕಂತಹ ಬಾಲಕ ಬಾಲಕಿಯರಿಗೆ. ನೆಕ್ಸ್ಟ್ ಅದೇ ತರ ನಮ್ಮ 17 ವರ್ಷದೊಳಗಿರ್ತಕ್ಕಂತಹ ಬಾಲಕ ಮತ್ತು ಬಾಲಕಿಯರಿಗೆ ನೋಡೋದಾದ್ರೆ 110 ಮೀಟರ್ ಹರ್ಡಲ್ಸ್. ಅಂಡರ್ 17 ಬಾಯ್ಸ್ ಹೇಳ್ತಿದ್ದೀವಿ. ಅಂಡರ್ 17 ಬಾಯ್ಸ್ ನಿಮ್ಮ ಹೈಸ್ಕೂಲ್ ಅವರಿಗೆ 110 ಮೀಟರ್ ಸ್ಪರ್ಧೆ ಇರ್ತದೆ. ಹೌದಾ? ಎಷ್ಟಿರ್ತದಪ್ಪ ಅಂತಂದ್ರೆ ಹರ್ಡಲ್ಸ್ ನ ಎತ್ತರ ಇಲ್ಲಿ ಬಾಯ್ಸ್ ಇತ್ತಲ್ಲ, ಅಂಡರ್ 14 ಬಾಯ್ಸ್ ಇತ್ತಲ್ಲ, ಅಂಡರ್ 17 ಬಾಯ್ಸ್ ಎಷ್ಟಿರ್ತದಪ್ಪ ಅಂತಂದ್ರೆ 0.914 ಮೀಟರ್ ಎತ್ತರ. 0.914 ಮೀಟರ್ ಎತ್ತರ. ಹಾಗೆ ಎಷ್ಟು ಹರ್ಡಲ್ಸ್ ಇರ್ತವೆ? 10 ಹರ್ಡಲ್ಸ್ ಇರ್ತವೆ. ಹಾಗೆ ಬಿಟ್ವೀನ್ ಎಷ್ಟಿರ್ತದೆ? ಪ್ರಾರಂಭದ ಗೆರೆಯಿಂದ ಮೊದಲನೇ ಗೆರೆಯಿಂದ 1ನೇ ಹರ್ಡಲ್ಸ್ ಇರ್ತಕ್ಕಂಥ ಅಂತರ ಎಷ್ಟು? 13.72 ಮೀಟರ್. ಮತ್ತೆ ಹರ್ಡಲ್ಸ್ ಇರ್ತಕ್ಕಂತಹ ವ್ಯತ್ಯಾಸ 9.14 ಮೀಟರ್. ಹಾಗೆ ಮುಕ್ತಾಯ ಗೆರೆಗೆ ಇರ್ತಕ್ಕಂತಹ ವ್ಯತ್ಯಾಸ ಲಾಸ್ಟ್ ಹರ್ಡಲ್ಸ್ ಇದು ಮತ್ತೆ ಫಿನಿಶಿಂಗ್ ಲೈನ್ಗೆ 14.72
0 to ಮೀಟರ್. ಇದು ಯಾರಿಗಿದು? ಬಾಲಕ 17 ವರ್ಷದೊಳಗಿರ್ತಕ್ಕಂಥ ಬಾಲಕರಿಗೆ. ಹಾಗೆ ಅಂಡರ್ 17 ಗರ್ಲ್ಸ್, ಅಂಡರ್ 17 ಗರ್ಲ್ಸ್ ಇವರಿಗೆ ನೋಡಿ, ಬಾಯ್ಸ್ಗೆ 110 ಮೀಟರ್ ಆದ್ರೆ ನಿಮಗೆ 100 ಮೀಟರ್ ಇದೆ ನೋಡಿ. ಬಾಲಕರಿಗೆ ಪ್ರೈಮರಿ ಶಾಲೆ ಮಕ್ಕಳಿಗೆ 80 ಮೀಟರ್, ನಿಮಗೆ ಹೈಸ್ಕೂಲ್ ಮಕ್ಕಳು ಬಾಯ್ಸ್ಗೆ ಎಷ್ಟು? 110 ಮೀಟರ್, ಗರ್ಲ್ಸ್ಗೆ 100 ಮೀಟರ್. ಸೊ 14 ವರ್ಷದೊಳಗಿರ್ತಕ್ಕಂಥ ಬಾಲಕಿಯರಿಗೆ 100 ಮೀಟರ್ ಸ್ಪರ್ಧೆ ಆದ್ರೆ ಅವರಿಗೆ ಹೈಟ್ ಎಷ್ಟಿದ್ದಪ್ಪ ಅಂತಂದ್ರೆ 0.762 ಮೀಟರ್ ಎತ್ತರ ಇರ್ತದೆ. ಅರ್ಥ ಆಗ್ತಿದೆಯಲ್ಲ? ಹಾಗೆ 0.76 ಮೀಟರ್ ಎತ್ತರ ಆದ್ರೆ ಟೋಟಲ್ ಹರ್ಡಲ್ಸ್ ಎಷ್ಟಿರ್ತವೆ ಅನುಷಾ? ಟೋಟಲ್ 17 ವರ್ಷದೊಳಗಿರ್ತಕ್ಕಂಥ 100 ಮೀಟರ್ ಸ್ಪರ್ಧೆಗೆ ಎಷ್ಟಿರ್ತಾವ ಹರ್ಡಲ್ಸ್? 10. ರುಕ್ಸಾನ ಆ ಮಕ್ಕಳಿಗೆ ಗರ್ಲ್ಸಿಗೆ ಟೋಟಲ್ ಹೈಟ್ ಎಷ್ಟಿರ್ತದಪ್ಪ? ಅಲ್ಲಲ್ಲ, ಹೈಟ್ ಇದರಲ್ಲಿ ಮೆಜರ್ಮೆಂಟ್ ಗರ್ಲ್ಸಿಗೆ ಅಂಡರ್ 17 ಗರ್ಲ್ಸ್, ಅಂಡರ್ 17 ಗರ್ಲ್ಸ್ಗೆ ಎಷ್ಟಿರ್ತದೆ ಹೈಟ್? 0.762 ಮೀಟರ್. ಹಾಗೆ ಬಿಟ್ವೀನ್ ಹರ್ಡಲ್ಸ್ ಎಷ್ಟಿರ್ತದೆ? ಹರ್ಡಲ್ಸ್ ವ್ಯತ್ಯಾಸ 13 ಮೀಟರ್. 17 ವರ್ಷದೊಳಗಿರ್ತಕ್ಕಂತಹ ಪ್ರಾರಂಭದಿಂದ 1ನೇ ಹರ್ಡಲ್ಸ್ ನಂತರ 13 ಮೀಟರ್. ಹೌದಾ? ಗರ್ಲ್ಸ್ಗಾದ್ರೆ ಇದು ಬಾಯ್ಸ್, ಇದು ಗರ್ಲ್ಸ್. ಫಸ್ಟ್ನೇ ಹರ್ಡಲ್ಸ್ಗೆ ಎಷ್ಟಿರ್ತದೆ? 13 ಮೀಟರ್ ಇದೆ ಪ್ರಾರಂಭದ ಗೆರೆ. ಹೌದಾ? ಮತ್ತೆ ಮಿಡಲ್ಸ್ ಅಡಲ್ಸ್ ಎಷ್ಟಿರ್ತದೆ? ಮಿಡಲ್ಸ್ 8.50 ಮೀಟರ್. ಹಾಗೆ ಲಾಸ್ಟ್ ಹರ್ಡಲ್ಸ್ಗೆ ಮುಕ್ತಾಯ ಗೆರೆಗೆ 10.50 ಮೀಟರ್. ನೀವು ಅಭ್ಯಾಸ ಮಾಡಬೇಕಪ್ಪ ಅಂತಂದ್ರೆ ಇಂಥದೊಂದು ಚೇರ್ ಅನ್ನ ಇಟ್ಬಿಟ್ಟು, ಒಂದು 10 ಚೇರ್ ಅನ್ನ ಇಟ್ಬಿಟ್ಟು, ಫೈಬರ್ ಚೇರ್ ನಮ್ಮಲ್ಲಿ. ಸೊ ಯಾರು ಅಭ್ಯಾಸ ಮಾಡ್ತಾರೆ ಅದನ್ನು ಮಾಡಬಹುದು. ಬಟ್ ಯಾಕಪ್ಪ ಅಂದ್ರೆ ಒಡ್ತಾ ಬಿಡಲ್ಲ. ಬೇರೆ ಯಾವ್ದಾದ್ರು ಇಟ್ಟು ನಿಮಗೆ ಅಡ್ಡಪಟ್ಟಿ ಇಟ್ಕೊಂಡ್ರೆ, ಕೋಲ್ ಇಟ್ಕೊಂಡ್ರೆ ನಿಂತ್ಕೊಳ್ಳೋಕೆ ತೊಂದರೆ ಆಗುತ್ತೆ. ನಮ್ಮಲ್ಲಿ ಹರ್ಡಲ್ಸ್ ಅವೈಲೇಬಲ್ ಇರೋದ್ರಿಂದ ಹಾಳಾಗಿರ್ತಕ್ಕಂತಹ ಚೇರ್ಗಳನ್ನ ಇಟ್ಬಿಟ್ಟು ನೀವು ಅಭ್ಯಾಸ ಮಾಡಬಹುದು. ಆ ಅಭ್ಯಾಸ ಮಾಡ್ಬೇಕಾದ್ರೆ ಏನೇನು ನಿಯಮಗಳು ಇರ್ಬೇಕಂತಕ್ಕಂಥ ನಿಯಮಗಳನ್ನು ಹೇಳ್ತೀನಿ ನೋಡಿ. ಒಂದನೇದು, ಓಣಿಯಲ್ಲಿ ಓಡ್ತಕ್ಕಂಥ ಎಲ್ಲ ಓಟಗಾರರು ಮೊದಲಿನಿಂದ ಕೊನೆ ತನಕ ತಮ್ಮ ತಮ್ಮ ಓಣಿಯಲ್ಲೇ ಹರ್ಡಲ್ಸ್ ಮೇಲೆ ಹಾರಿಕೊಂಡು ಓಡಬೇಕು ನೋಡಿ. ಅವ್ನು ಹೇಳ್ತಿದ್ದಾನೆ, 1ನೇ ಓಟಗಾರ ಅಥವಾ ಯಾರೇ ಓಟಗಾರ ತಮ್ಮ ಎಷ್ಟು ಜನ ಇದ್ರು, ಎ ಬಿ ಸಿ ಡಿ ಇ ಎಫ್ ಟೋಟಲ್ ಎಷ್ಟು ಜನ, 8 ಜನ ಇರ್ತಾರೆ. ಎಲ್ಲೂ ಸಮೇತ 1ನೇ ಓಟದಲ್ಲೇ ಓಣಿಯಲ್ಲೇ ಓಡ್ಬೇಕು. ಅವನು ಅಲ್ಲಿರ್ತಕ್ಕಂಥ ಹರ್ಡಲ್ಸ್ ಗಳನ್ನ ಆರ್ಕಂಡೆ ಹೋಗ್ಬೇಕು. ಅವ್ನು ಯಾವುದೇ ಕಾರಣಕ್ಕೂ ತನ್ನ ಬಲ ಅಥವಾ ಎಡಕ್ಕೆ ಹೋಗೋ ಆಗಿಲ್ಲ. ತಮ್ಮ ಓಣಿಯಲ್ಲಿರ್ತಕ್ಕಂಥ ಹರ್ಡಲ್ಸ್ ಗಳನ್ನೇ ಜಂಪ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಸ್ಪರ್ಧೆ ಈ ಕೆಳಗಿನ ವಿವರಿಸಿರ್ತಕ್ಕಂಥ ಯಾವುದೇ ನಿಯಮಗಳನ್ನು ಉಲ್ಲಂಘಿಸಿದರೆ ಆ ಸ್ಪರ್ಧೆಯಿಂದ ಅನರ್ಹಗೊಳಿಸಲಾಗುತ್ತದೆ. ಏನಪ್ಪಾ ಅಂತಂದ್ರೆ, ಅಡೆತಡೆಯನ್ನು ಹಾರಿಕೊಂಡು ಹೋಗದಿದ್ರೆ, ಅಡೆತಡೆಯನ್ನ ಜಂಪ್ ಮಾಡಬೇಕಾದ್ರೆ ಏನಾದ್ರು ಜಂಪ್ ಮಾಡಕ್ ಆಗಲ್ಲ ಅಂತ ಬೇಕಂತಲ್ಲ ಅದನ್ನ ಫೋಲ್ಡ್ ಮಾಡಿ ಹೋದ್ರೆ ತಪ್ಪಾಗುತ್ತೆ. ಅರ್ಥ ಆಗ್ತಿದ್ಯಾ? ಜಂಪ್ ಮಾಡ್ಬೇಕು, ಫುಲ್ ಫಲಪ್ರಾಕ್ಷ ಮಾಡ್ಬೇಕು, ಜಂಪ್ ಮಾಡ್ಬೇಕು. ಅದನ್ನ ಜಂಪ್ ಮಾಡ್ಕೊಂಡೇ ಹೋಗ್ಬೇಕು. ಬೇಕಂತಲೇ ಕೈಯಲ್ಲಿ ಬೀಳಿಸ್ಬಿಟ್ಟು ಹೋದ್ರೆ ಅಥವಾ ಸೈಡ್ ಕ್ರಾಸ್ ಹೋದ್ರೆ ತಪ್ಪಾಗುತ್ತೆ. ಅಡೆತಡೆಯನ್ನ ದಾಟಿಕೊಂಡು ಹೋಗುವ ಸಂದರ್ಭದಲ್ಲಿ ತನ್ನ ಕಾಲನ್ನ ಹರ್ಡಲ್ಸ್ ನ ಅಡ್ಡಪಟ್ಟಿಯ ಸಮಮಟ್ಟದ ಕೆಳಗೆ ಮುಟ್ಟಿದರೆ, ಅಂದ್ರೆ ಯಾವುದೇ ಕಾರಣಕ್ಕೂ ಕಾಲಲ್ಲಿ ಮುಟ್ಟಬಾರ್ದು, ಕೈಯಲ್ಲಿ ಸಮೇತ ಮುಟ್ಟಬಾರ್ದು. ಮತ್ತೆ ಸೈಡ್ ಹರ್ಡಲ್ಸ್ ಮಾಡಿದ್ರೆ, ಸೈಡ್ ಅಂತಂದ್ರೆ ಹಿಂಗ್ ಹರ್ಡಲ್ಸ್ ಇರ್ತದಪ್ಪ, ಓಡ್ತಾ ಇರ್ತೀರ, ನೇರವಾಗಿರ್ತದೆ. ಅದನ್ನ ಸುಮ್ಮನೆ ಸೈಡ್ ಅಲ್ಲಿ ಹಿಂಗ್ ಜಂಪ್ ಮಾಡ್ಕೊಂಡು ಈ ಕಡೆಯಿಂದ ಹೋದ್ರೆ ತಪ್ಪಾಗುತ್ತೆ. ಹೌದಾ? ಸೊ ಹೀಗೆ ತನ್ನ ಕಾಲು ಹರ್ಡಲ್ಸ್ ಅಡ್ಡಪಟ್ಟಿಯ ಸಮತಟ್ಟಿಗೆ ಕೆಳಗೆ ಮುಟ್ಟಿದ್ರೆ ಮತ್ತು ಹರ್ಡಲ್ಸ್ ಅನ್ನ ಸೈಡ್ ಅಲ್ಲಿ ಮಾಡಿದ್ರೆ, ಹರ್ಡಲ್ಸ್ ಕೈಯಿಂದ ಅಥವಾ ಕಾಲಿಂದ ಉದ್ದೇಶಪೂರ್ವಕವಾಗಿ ಬೀಳಿಸಿದ್ರೆ ಅಂತಹ ಕ್ರೀಡಾಪಟುವನ್ನ ಆ ಒಂದು ಕ್ರೀಡೆಯಿಂದ ಅಥವಾ ಆ ಒಂದು ಸ್ಪರ್ಧೆಯಿಂದ ಹೊರ ಹಾಕಲಾಗುತ್ತದೆ ಅಥವಾ ಅನರ್ಹಗೊಳಿಸಲಾಗುತ್ತದೆ ಅಥವಾ ಅವನ ಆ ಒಂದು ಕ್ರೀಡಾಪಟುವನ್ನು ತೆಗೆದು ಹಾಕಲಾಗುತ್ತದೆ. ಅರ್ಥ ಆಗ್ತದ? ಸೊ ಹೀಗೆ
ಹರ್ಡಲ್ಸ್ ಅಂತಕ್ಕಂಥದ್ದು ಒಂದು ಪ್ರಾಥಮಿಕದಿಂದ ಹೈಸ್ಕೂಲ್, PU ಕಾಲೇಜು, ಡಿಗ್ರಿ ಅಥವಾ ಯೂನಿವರ್ಸಿಟಿ ಹಾಗೂ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಸ್ಪರ್ಧೆ ಇದು. ಇದಕ್ಕೆ ಏನಿರ್ಬೇಕಪ್ಪ ಅಂತಂದ್ರೆ ಉದ್ದನೆ ಆದಂತಹ ದೇಹ ಇರಬೇಕು, ಉದ್ದನೆ ಆದಂತಹ ಕಾಲು ಮತ್ತು ತೋಳುಗಳ ಒಂದು ಬಲ ಇರಬೇಕು, ಒಳ್ಳೆ ಸ್ಪೀಡ್ ಇರಬೇಕು, ಸ್ಟ್ರೆಂತ್ ಇರಬೇಕು, ಎಂಡೋರೆನ್ಸ್ ಇರಬೇಕು. ಎಂಡೋರೆನ್ಸ್ ಕಷ್ಟ ಸಹಿಸುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ ಸಮೇತ ಅಲ್ಲಿ ಬೇಗ ಹೋಗುವಷ್ಟೇ ಆ ಒಂದು ಸ್ಟಾಮಿನಾ ಇರಬೇಕು ಕ್ರೀಡಾಪಟುವಿಗೆ. ಇದನ್ನು ಸಮೇತ ಒಂದು ಸ್ಪರ್ಧೆಯನ್ನ ನಾನು ನಿಮಗೆ ಮಾಡಬೇಕಾಗುತ್ತೆ. ಕಾರಣ ಅಷ್ಟೇ, ನಾನು ಅಂತ ಹೇಳ್ತಾರೆ ಎಲ್ಲ ಮಕ್ಕಳು, ಬಾಲಕರು, ನಾನು ಸೇರ್ತೀನಿ ಅಂತ. ಇದನ್ನ ನಾವು ಈ ರೀತಿ ಒಂದು ಹಳೆಯ ಚೇರ್ಗಳನ್ನ, ಉಪಯೋಗಕ್ಕೆ ಬರದೇ ಇರ್ತಕ್ಕಂಥ ಚೇರ್ಗಳನ್ನ ಒಂದು 8 ರಿಂದ 10 ಇರ್ತದೆ, ಎಷ್ಟಿದಾವ ಅವೈಲಬಲ್, ಅವ್ರನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಆರಂಭದ ಗೆರೆಯಲ್ಲಿ ನಿಲ್ಲಿಸ್ಬೇಕು. ಅಲ್ಲಿ ಆನ್ ಮಾರ್ಕ್ ಸ್ಟಾರ್ಟ್ ಅಂತ ಕೊಟ್ಟಾಗ ನಾವು ಇಲ್ಲಿ ಒಬ್ರು ಇರಬೇಕು, ಈ ಸ್ಪಾಟ್ ಅಲ್ಲಿ ಏನ್ ಮಾಡ್ಬೇಕು, ಆ ಮಗು ಎಷ್ಟು ಸೆಕೆಂಡ್ ಒಳಗೆ ಓಡ್ ಬಂದಿದ್ದಾನೆ ಟೈಮಿಂಗ್ಸ್ ಅನ್ನ ಸ್ಟಾಪ್ ಮಾಡ್ಬೇಕು. ಇಲ್ಲಿ ಯಾರು ಅತಿ ಇದೇ ಒಂದು ವೇಗವನ್ನ, ಇದೇ ಒಂದು ದೂರವನ್ನ ಅತಿ ಕಡಿಮೆ ಸಮಯದಲ್ಲಿ ಯಾರು ಓಡ್ತಾರೋ ಅವರು ಈ ಒಂದು ಸ್ಪರ್ಧೆಗೆ ಫಿಟ್ ಆಗಿದ್ದಾರೆ ಅಂತ. ಆತರ ಅಂದ್ರೆ ಎಲಿಜಿಬಲ್ ಇದ್ದಾರೆ ಅಂತ. ಮಾಡ್ಬೋದಲ್ಲ ಈ ಒಂದು ಕ್ರೀಡಾಕೂಟವನ್ನ, ಹರ್ಡಲ್ ಸ್ಪರ್ಧೆಯನ್ನ ಈಗ ಮಾಡ್ಬೋದಾ? ಯಾರ್ಯಾರು ಭಾಗವಹಿಸ್ತಿದ್ದೀರಾ? ಗರ್ಲ್ಸ್ ಅಲ್ಲಿ ಬಾಯ್ಸ್ ಒಬ್ಬರೇ ಇರ್ಲಿ. ಸೊ ಇಷ್ಟು ಹರ್ಡಲ್ಸ್ ಬಗ್ಗೆ ಈಗ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಇಷ್ಟ ಆಯ್ತಾ?